ಹಾಯ್ ಹಲೋ ನಾನಿವತ್ತು ಕಾಯಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಪಾವ್ ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಾನು 2 ಪಾವ್ ಕಾಯಿ ತುರಿನ ಗ್ರೈಂಡ್ ಮಾಡಿ ಇಟ್ಕೊತಿದ್ದೀನಿ. ಸೊ ಒಂದು ತಟ್ಟೆಗೆ ತುಪ್ಪ ಸವರಿಟ್ಕೊತಿದ್ದೀನಿ. ಸೊ ಇವಾಗ ಒಂದು ಪಾನಿಗೆ 1 ಪಾವ್ ಸಕ್ಕರೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೊಂದು ಅರ್ಧ ಪಾಕ ಬಂದಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಪಾಕ ಚೆನ್ನಾಗಿ ಹಾಕಬೇಕು, ಚೆನ್ನಾಗಿ ಕುದಿಬೇಕು. ಸೊ ಒಂದು 10-12 ನಿಮಿಷ ಆದರೂ ಕೈ ಬಿಡ್ದಂಗೆ ಆಡಿಸ್ತಾನೆ ಇರಬೇಕು. ಸೊ 10-12 ನಿಮಿಷ ಆದಮೇಲೆ ಪಾಕ ಆಗಿದೆ. ಸೊ ಇವಾಗ ತುಪ್ಪ ಸವರ್ಕೊಂಡಿದ್ದ ತಟ್ಟೆಗೆ ಆ ಪಾಕನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ ಮೇಲೇ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ತುಂಬ ಒಣಗೋದ್ರೆ ಅದು ಕಟ್ ಮಾಡೋಕ್ಕಾಗಲ್ಲ. ಸೊ ಫುಲ್ ಒಣಗಿದ ಮೇಲೆ ಈ ಥರ ಕಾಯಿ ಮಿಠಾಯಿ ರೆಡಿ ಆಗುತ್ತೆ.